ಕರ್ನಾಟಕದ ಪ್ರತಿಷ್ಠಿತ ಕಲಬುರಗಿ ಯಾದಗಿರಿ DCC ಬ್ಯಾಂಕ್ನಲ್ಲಿ ಇವತ್ತು ಚುನಾವಣೆ ಜರುಗಿದೆ. 9 ಸ್ಥಾನಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಬಹುತೇಕವಾಗಿ ಗೆದ್ದಿದ್ದಾರೆ. ಕೇವಲ 1 ಸ್ಥಾನದಲ್ಲಿ JDS ಬೆಂಬಲ, 2 ಸ್ಥಾನದಲ್ಲಿ BJP ಬೆಂಬಲದಿಂದ ಆಯ್ಕೆಯಾಗಿದ್ದಾರೆ. ಒಟ್ಟು 7 ಸ್ಥಾನಗಳು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಒಟ್ಟಾರೆಯಾಗಿ 10 ಸ್ಥಾನಗಳು ಕೂಡ ನಾವು ಆಯ್ಕೆಯಾಗಿದ್ದೇವೆ. ಇದರಿಂದ ಕಳೆದ 2 ವರ್ಷಗಳಲ್ಲಿ ನಾವು ಮಾಡಿದ ಸಾಧನೆಗಳಿಗೆ ಸದಸ್ಯರು ಬೆಂಬಲ ವ್ಯಕ್ತಪಡಿಸಿದ್ದಾರೆ, ಜನ ಮೆಚ್ಚಿದ್ದಾರೆ. ಮುಂದೆಯೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರವನ್ನು ನೀಡಿದ್ದಾರೆ. ಮುಂಬರುವ ದಿನಗಳಲ್ಲಿ ನಮ್ಮ ಪಕ್ಷದ ನಾಯಕರುಗಳು, ಸಚಿವರುಗಳು, ಪಕ್ಷದ ಹೈಕಮಾಂಡು ಇಲ್ಲಿ ಮತ್ತೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಜಯಬೇರಿ ಬಾರಿಸಿದಂತೆ ಈ ಮೂಲಕ ನಾನು ಹೇಳಬೇಕು. ಕಲಬುರಗಿ ಮತ್ತು ಯಾದಗಿರಿ DCC ಬ್ಯಾಂಕ್ ಒಂದು ಡೈರೆಕ್ಟರ್ ಚುನಾವಣೆ ಅಂಗವಾಗಿ ಇವತ್ತು ಸುಮಾರು 10 ಅಭ್ಯರ್ಥಿಗಳ ಒಂದು ಚುನಾವಣೆ ಇತ್ತು. ಆ 10 ಅಭ್ಯರ್ಥಿಗಳಲ್ಲಿ 7 ಅಭ್ಯರ್ಥಿಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಪಾಲಾಗಿವೆ, ಹಾಗೂ 1 JDS, 2 BJP ಆಗಿವೆ. ಸುಮಾರು 7 ಅಭ್ಯರ್ಥಿಗಳು ನಮ್ಮ ಜಯಶಾಲಿಯಾಗಿವೆ. ಹಾಗೂ ಕಲಬುರಗಿ ತಾಲೂಕಿನ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದ ಕಲ್ಯಾಣರಾವ್ ಮುಲ್ಗೆ ಅವರಿಗೆ ಬಹಳ ಅದ್ದೂರಿ ಗೆಲುವು ಅವರಿಗೆ ದೊರಕಿದೆ. ಹಾಗೂ ಬಹಳ ಕುತೂಹಲವಾದಂಥ ಒಂದು ಚುನಾವಣೆ ಇದು ಕಲಬುರಗಿ ತಾಲೂಕಿನಲ್ಲಿ ನಡೆದಿತ್ತು. ಆದರೂ ಕೂಡ ಬಹಳ ಜಿದ್ದಾಜಿದ್ದಿಯಲ್ಲಿ ಇವತ್ತು ಕಲ್ಯಾಣರಾವ್ ಮುಲ್ಗೆ ಒಂದು ಜಯಶಾಲಿ ಆಗಿದ್ದಾರೆ ಅವರು. ಹಾಗೂ ಏನು ಇವತ್ತು ಕಾಂಗ್ರೆಸ್ ಸರ್ಕಾರದ ಒಂದು ಕಾರ್ಯಕ್ರಮವನ್ನು ಮೆಚ್ಚಿ ಇವತ್ತು ಜನರು ಮತ್ತೆ ಒಂದು ಕಾಂಗ್ರೆಸ್ ತೆಕ್ಕೆಗೆ ಇವತ್ತು DCC ಬ್ಯಾಂಕ್ ಒಂದು ವಶ ಆಗಿದೆ. ಅದಕ್ಕೆ ನಾನು ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಹಾಗೂ ಪ್ರಿಯಾಂಕ್ ಖರ್ಗೆ ಅವರು, ಶರಣಪ್ರಕಾಶ್ ಪಾಟೀಲ್ರು, ಡಾಕ್ಟರ್ ಅಜಯ್ ಸಿಂಗ್ರವರು, ಸಾಕಷ್ಟು ಎಲ್ಲ ಜಿಲ್ಲೆಯ ಶಾಸಕರು ಹಾಗೂ MLCಗಳು ಹಾಗೂ ಎಲ್ಲ ಏನೊಂದು ನಿಗಮ ಮಂಡಳಿ ಅಧ್ಯಕ್ಷರು ಎಲ್ಲರ ಒಂದು ಸಹಕಾರ ಹಾಗೂ ಎಲ್ಲರ ಹೋರಾಟದ ಮೂಲಕ ಇವತ್ತು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಶಾಲಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಒಂದು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಒಂದು DC ಬ್ಯಾಂಕ್ ಅಧ್ಯಕ್ಷರಾಗಲಿದ್ದಾರೆ. ಕಲಬುರಗಿ ಮತ್ತು ಯಾದಗಿರಿ DCC ಬ್ಯಾಂಕ್ ನಿರ್ದೇಶನಕ್ಕೆ ನಾನು ಸ್ಪರ್ಧೆ ಮಾಡಿದ್ದೇನೆ. ಅದಕ್ಕೆ ಎಲ್ಲ 35 ಮತ ಬಂದವರಿಗೆ ನಾನು ಧನ್ಯವಾದನೆ ಹೇಳ್ತೀನಿ. ಯಾಕೆ ನಾನು ಪ್ರಚಂಡ ಬಹುಮತದಿಂದ ಆರಿಸ್ತಂದಾರೆ ಅಂತೇಳಿ ಎಲ್ಲ ಧನ್ಯವಾದನೆ ಹೇಳ್ತೀನಿ. ಎಲ್ಲರಿಗೆ ಮುಂದಿನ ದಿನಗಳಲ್ಲಿ ಯಾವುದೇ ಕೆಲಸ ಇದ್ರೂ ಪ್ರಾಮಾಣಿಕವಾಗಿ ಮಾಡ್ತೀನಿ ಅಂತ ಹೇಳಿ ನಾನು ಇಲ್ಲಿಂದ ಇವತ್ತು ಚುನಾವಣೆ ನಡೀತು. ಇನ್ನೊಂದು ಟೈಮ್ನಾಗ ಇಲ್ಲಿ ನಮ್ಮ ಕಲಬುರಗಿ ತಾಲೂಕಿನ ಮತಕ್ಷೇತ್ರದಿಂದ ಕಲ್ಯಾಣರಾವ್ ಮುಲ್ಗೆ ಅವರು ಸ್ಪರ್ಧೆ ಮಾಡಿದರು. ಅವರಿಗೆ ನಮ್ಮ ಇಲ್ಲಿ ಕಲಬುರಗಿ ತಾಲೂಕಿನಿಂದ ಎಲ್ಲ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹೆಚ್ಚಿನ ಬಹುಮತ ಕೊಟ್ಟು 19 ಮತಗಳನ್ನು ಕೊಟ್ಟು ಆಯ್ಕೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಎಲ್ಲ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಚೆನ್ನಾಗಿ ತೆಗೆದುಕೊಂಡು ಹೋಗ್ತೀನಿ ಅಂತ ಈಗ ಆಲ್ರೆಡಿ ಹೇಳಿದ್ದಾರೆ. ಅದಕ್ಕಾಗಿ ಅವರಿಗೆ ನಾವು ಅಭಿನಂದನೆಗಳು ಸಲ್ಲಿಸ್ತೀವಿ. ಎಲ್ಲ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರ ಪರವಾಗಿ ಕಲ್ಯಾಣರಾವ್ ಮುಲ್ಗೆ ಅವರಿಗೆ ನಾವು ಇವತ್ತು ಅಭಿನಂದನೆ ಸಲ್ಲಿಸ್ತೀವಿ.